ಗುಡ್ ಈವ್ನಿಂಗ್ ಗೈಸ್. ಸೊ ಹೊರಟೆ ನಾನು ಇವತ್ತು ಗುರುವಾರ 8ನೇ ತಾರೀಕು. ಸೊ ಕರೆಂಟ್ ಇರಲಿಲ್ಲ, ಇವಾಗ ಬಂತು ಅಷ್ಟೇ. ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ, 25% ಇದೆ ಅಷ್ಟೇ. ಸೊ ಆಟೋಗೆ ಕಾಲ್ ಮಾಡಿದೆ, ಇನ್ನು ಹೊರಡುದು. ಏನು ಗೊತ್ತಿಲ್ಲ, 2 ವೀಕ್ ಇದ್ದಲ್ಲ, ಒಂಥರ ಬೇಜಾರಾಗ್ತದೆ. ಲೆಟ್ಸ್ ಗೋ. ಬಂದೆ ನಾನು. ಸೊ 8:15 ಬಂದಿದ್ದಷ್ಟೇ. ಸೊ ಫ್ರೆಶಪ್ ಆಗಿ ನಾನು ನಾಳೆ ಅವ್ರನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು 9ನೇ ತಾರೀಕು, ಫ್ರೈಡೇ. ಆ್ಯಂಡ್ ನಾವು ಹೊರಟಿದ್ದೇನೆ ದೇರಳಕಟ್ಟೆ ಹಾಸ್ಪಿಟಲ್ಗೆ. KS ಹೆಗ್ಡೆ ಇದೆ ಅಲ್ವಾ, ಸೊ ಹಾಸ್ಪಿಟಲ್ ಹೊರಟೆ ನಾನು. ಸೊ ಏನಕ್ಕೆ ಅಂತೇಳಿ ನೆಕ್ಸ್ಟ್ ಹೇಳ್ತೇನೆ, ಹೋಗಿ ಬಂದು ಇಲ್ಲ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೇನೆ ನಾನು ಏನಕ್ಕೆ ಅಂತೇಳಿ. ಸೊ ಇನ್ನು ಆಟೋಗೆ ಕಾಲ್ ಮಾಡಬೇಕು, ಕರೆಂಟ್ ಹೋಗಿದೆ, ಹಾಗಾಗಿ ಸಿಕ್ಕಾಪಟ್ಟ ಬೇರ್ತಿದೆ. ಸೊ ಕೀ ಹಾಕ್ಕೊಂಡು ಆಟೋಗೆ ಕಾಲ್ ಮಾಡಿ ಹೋಗೋದು. ಆ್ಯಂಡ್ ಹೋಗಿದ್ದೇನೆ ನಾನು KS ಹೆಗ್ಡೆ ಹಾಸ್ಪಿಟಲ್ಗೆ ಒಮ್ಮೆ ಚಿಕ್ಕಮ್ಮ ಇರಬೇಕಾದ್ರೆ, ಇನ್ನೊಂದು ಸರಿ ಸ್ವಾತ್ಯಕ್ಕೆಲ್ಲ ಇರಬೇಕಾದ್ರೆ. ಬಟ್ ಒಬ್ಬಳೇ ಅಂತ ಹೋಗಿದ್ದು ಫಸ್ಟ್ ಟೈಮ್ ಹೋಗ್ತಿರೋದು. ಮೆಲ್ಕರ್ಗೆ ಹೋಗಿ ಸೊ ಅಲ್ಲಿಂದ ಹೋಗೋದು. ಸೊ ಇವಾಗ ಆಟೋಗೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಅದು ಡೈರೆಕ್ಟ್ KS ಹೆಗ್ಡೆಗೆ ಹೋಗುತ್ತೆ ಹಾಸ್ಪಿಟಲ್. ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಆಗಿ ಬಂದು ಕೂತೆ ನಾನು ಗಾರ್ಡನಲ್ಲಿ ಕೂತ್ಕೊಂಡಿದ್ದೇನೆ. ಸೊ ಇನ್ನು ಹೋಗೋದು ಮನೆಗೆ. ಟೈಮ್ 12:15 ಕಳೆದು 12:15 ಆಯಿತು. ಎಲ್ಲಾದರೂ ಊಟ ಮಾಡಿ ಹೋಗಬೇಕು. ಬಂದೆ ನಮ್ಮ ಮನೆಗೆ ಕರೆಕ್ಟ್ 2:15, ಹತ್ರ 3 ಗಂಟೆ ಆಯಿತು. ಸೊ ಊಟ ಏನು ಮಾಡಲಿಲ್ಲ, ಬೆಳಿಗ್ಗೆ ಪಲಾವ್ ತಿಂದು ಹೋದದ್ದು. ಬರಬೇಕಾದ್ರೆ ಇವಾಗ ರೈಸ್ ತೊಗೊಳ್ಳೋ ಅಂತ ಅಂದ್ಕೊಂಡಿದ್ದೆ, ಅಲ್ಲಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಬಿರಿಯಾನಿ ತೊಗೊಂಡು ಬಂದೆ ನಾನು. ಸೊ ಇವಾಗ ಕೈ ತೊಳೆದು ಫಸ್ಟ್ ಊಟ ಮಾಡಬೇಕು, ಹಸಿವಾಗ್ತದೆ ನನಗೆ. ಆ್ಯಂಡ್ ಏನಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಆ್ಯಂಡ್ ಫಸ್ಟ್ ನಾನು ಊಟ ಮಾಡ್ಕೋತೀನಿ, ನಂಗೆ ಸುಸ್ತಾಗ್ತಿದೆ. ಎಂಥ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಸೊ ಒಬ್ಬಳಿಗೆ ಹೋಗಿ ಬರೋದು ಓಕೆ, ಬಟ್ ಯಾರಾದರೂ ಬೇಕು, ಇದ್ದಿದ್ರೆ ತುಂಬ ಬೋರು. ಸುಮ್ಮನೆ ಬರಬೇಕು ಕೂತ್ಕೊಂಡು. ಸೊ ಊಟ ಮಾಡ್ತೇನೆ ನಾನು. ಆ್ಯಂಡ್ ಮತ್ತೆಂತ ಏನಾದರೂ ಇದ್ದರೆ ಮತ್ತೆ ನಾನು ಶೂಟ್ ಮಾಡ್ತೇನೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಫಸ್ಟ್ ಊಟ ಮಾಡಬೇಕು. ನಾನು ಹಾಫ್ ಹೇಳಿದ್ದು, ಅವನು ಫುಲ್ ಹಾಕಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ತೆಗೆದಿಟ್ಟೆ ನಾನು. ಆ್ಯಂಡ್ 1 ಪೀಸ್ ಕಬಾಬ್. ಸೊ ಹಾಕ್ಕೊಂಡು ಕೂತಿದ್ದೀನಿ, ಇನ್ನು ಊಟ ಮಾಡಬೇಕು. ಅಮ್ಮ ಸ್ವಾತಿಕ್ಕನ ಮನೆಗೆ ಹೋಗಿದ್ದಾರೆ. ಸೊ ಒಬ್ಬಳೇ ಸ್ವಲ್ಪ ತೆಗೆದಿಟ್ಟೆ ನಾನು, ಅದು ಫುಲ್ ಇದೆ, ನಾನು ಸ್ವಲ್ಪ ಹಾಕ್ಕೊಂಡೆ. ಊಟ ಮಾಡಿ ಆ್ಯಂಡ್ ಕೈ ತೊಳ್ಕೊಂಡೆ. ನಾನು ಮುಖ ತೊಳ್ಕೊಳ್ಳಿಲ್ಲ, ಕೈ ತೊಳ್ಕೊಂಡೆ ಅಷ್ಟೇ. ಅಂದರೆ ಹಸಿ ಹೋಗ್ತಿದೆ ತುಂಬ. ನನಗೊಂದು ಸ್ವಲ್ಪ ಸುಸ್ತು ಆಗ್ತಿತ್ತು. ನಂಗೆ ಹಾಸ್ಪಿಟಲ್ ಹೋದಾಗ ಅಲ್ಲೇನಾದ್ರು ಪೇಷಂಟ್ ನೋಡಿದಾಗ ಇನ್ನೂ ಜಾಸ್ತಿ ಆ ಥರ ಅನಿಸೋದು. ಬಟ್ ಇವತ್ತು ಒಬ್ಬಳೇ ಹೋದಲ್ಲ, ಸೊ ಹಾಗಾಗಿ. ಆ್ಯಂಡ್ ಊಟ ಮಾಡ್ತೇನೆ. ಓಕೆ, ಹಲೋ, ಗುಡ್ ಈವ್ನಿಂಗ್. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೆ. ಸೊ 4 o'clock ಆಯಿತು. ಇವಾಗ 4:10ಕ್ಕೆ ನನಗೊಂದು ವಾಟ್ಸಪ್ ವಿಡಿಯೋ ಅಪಾಯಿಂಟ್ಮೆಂಟ್ ಇದೆ, ಇಯರಿದ್ದು. ಸೊ ನಿನ್ನ ಹಾಸ್ಪಿಟಲ್ಗೆ ಹೋಗಿದ್ದಲ್ಲ, ಸೊ ಹಾಗಾಗಿ ಇವಾಗ ಒಂದು ಅಪಾಯಿಂಟ್ಮೆಂಟ್ ಇದೆ. ಸೊ ಇವಾಗ ಕಾಲ್ ಅಟೆಂಡ್ ಮಾಡಬೇಕು ನಾನು. ನಾನಿವಾಗ ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ, ಕಿವಿದೊಂದು ತೋರ್ಸೋಕ್ಕೆ, ಮತ್ತೊಂದು ಬ್ರದರ್ ಜೊತೆ ಪರ್ಸ್ನಲಾಗಿ ಮಾತಾಡೋಕ್ಕಿತ್ತು. ಸೊ ಹಾಗಾಗಿ. ಆ್ಯಂಡ್ 3 o'clockಗೆಲ್ಲ 3:20ಗೆಲ್ಲ ನಾನು ಮೆಜೆಸ್ಟಿಕ್ ರೀಚ್ ಆದೆ. ಸೊ ಅದಾದ ನಂತರ ನಾನು ನಾಗು ಮನೆಗೆ ಹೋದೆ. ನಂದು ಬೆಂಗಳೂರು ಫ್ರೆಂಡ್ ಅವಳು. ಮುಂಚೆ ನಾನು ಇನ್ಫಾರ್ಮ್ ಮಾಡಿರಲಿಲ್ಲ, ಬಟ್ ಸ್ಟಿಲ್ 3 ಗಂಟೆಗೆ ಕಾಲ್ ಮಾಡಿದಾಗ ಪಿಕ್ ಮಾಡಿದಾಗ ನೀನು ಜಸ್ಟ್ ಬಾ ಅಶು ಅಂತ ಹೇಳಿದ್ಲು ಪಾಪ.
ಹಾಗೂ ಮನೆಗೆ ಬಂದೆ ನಾನು 3:50 ಆಗಿತ್ತು. ಸೊ ನಾನು ಬರಬೇಕಾದ್ರೆ ಬಂದು ಸ್ವಲ್ಪ ಮುಖ ಎಲ್ಲ ತೊಳೆದು ವಾಶ್ರೂಮ್ಗೆಲ್ಲ ಹೋಗಿ ನಾಗೋದು ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡೆ ನಾನು, ಬಿಕಾಸ್ ಜೀನ್ಸ್ ಪ್ಯಾಂಟಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ, ಕಂಫರ್ಟೇಬಲ್ ಇರಲ್ಲ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಫ್ರಮ್ ಬೆಂಗಳೂರು. ಸೊ ಬೆಂಗಳೂರಿಗೆ ಬಂದೆ ನಾನು, ಇವತ್ತು ಸಂಡೇ. ಸೊ ನಾಗೂ ಮನೇಲಿದ್ದೀನಿ. ಆ್ಯಂಡ್ ಇವಾಗಿದ್ದು ಕಾಫಿ ಎಲ್ಲ ಕುಡ್ದಾಯಿತು ನಂದು. ಏನಕ್ಕೆ ಬೆಂಗಳೂರಿಗೆ ಬಂದೆ ಅಂತ ನೆಕ್ಸ್ಟ್ ಹೇಳ್ತೇನೆ ನಾನು. ನೆನ್ನೆ ನೈಟು ಕೂತ್ಕೊಂಡೆ ನಾನು, ಸ್ಯಾಟರ್ಡೆ 7 ಗಂಟೆ ಕೂತ್ಕೊಂಡಿದ್ದೇನೆ. ಅರ್ಲಿ ಮಾರ್ನಿಂಗ್ 3 o'clockಗೆ ಬಂದೆ ಮೆಜೆಸ್ಟಿಕ್ಗೆ. ಸೊ ಬಂದು ನಾಗುಗೆ ಕಾಲ್ ಮಾಡಿದೆ. ಆನ್ಲೈನಲ್ಲಿ ಇರಲಿಲ್ಲ, ಬಟ್ ನಾಗುಗೆ ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ ಅವಳು. ಮತ್ತೆ ರಪ್ಪ ಕಾಲ್ ಮಾಡಿ ಮೆಸೇಜ್ ಮಾಡಿದ್ಲು ವಾಟ್ಸಪ್ಪಲ್ಲಿ. ಸೊ ಒಂದೇ ಸರಿ ಮಾಡಿ ಮತ್ತೆ ಸುಮ್ಮನಾಗು ಅಂತ ಅಂದ್ಕೊಂಡೆ, ಬಟ್ ಅವಳು ಎಚ್ಚರಾಗಿ ರಿಟರ್ನ್ ಕಾಲ್ ಮಾಡಿದ್ಲ. ಸೊ ಅಷ್ಟೊತ್ತಿಗೆ ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡಬೇಕಲ್ಲ ಅಂಥೇಳಿ ನಾಗು ಮನೆಗೆ ಬಂದೆ ನಾನು. ಬರಬೇಕಾದ್ರೆ 3:50 ಎಲ್ಲ ಆಗಿತ್ತು ನಾಗು ಬರೋದೆ. ಸೊ ಇವಾಗದ್ದು ಕಾಫಿ ಎಲ್ಲ ಕುಡ್ದಾಯಿತು. ಆ್ಯಂಡ್ ನಿನ್ನೆ ನಾನು ಹೊರಡಬೇಕಾದ್ರೆ ವ್ಲಾಗ್ ಶೂಟ್ ಮಾಡಲಿಲ್ಲ, ಬಿಕಾಸ್ ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಇಲ್ಲಿ ಬಂದು ನಾನು ಚಾರ್ಜ್ ಇಟ್ಟಿದ್ದು, ಕಾಲ್ ಮಾಡಲಿಕ್ಕೆಲ್ಲ ಬೇಕಾಗ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ಚಾರ್ಜ್ ಇತ್ತಷ್ಟೇ. ವೇಟ್, ನಾನು ನಾಗುನ ತೋರಿಸ್ತೇನೆ ನಿಮಗೆ. ಇದು ಮನೆ, ಇದು ಸ್ಟಾರ್ಟಿಂಗ್ ಬರಬೇಕಾದ್ರೆ ಇದು ಹಾಲ್, ಆ್ಯಂಡ್ ದೇವ್ರ ಮನೆ. ಸೊ ಇದು ಕಿಚನ್. ಆ್ಯಂಡ್ ಇಲ್ಲಿ ನಾಗು ಇದ್ದಾಳೆ. ನಾಗು ಹಾಯ್ ಮಾಡು, ಹಾಯ್ ಮಾಡು. ನೀಟಾಗಿಲ್ಲ, ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾಳೆ, ಆದರೂ ನೀಟಾಗಿಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಇದವರ ಕಿಚನ್. ಏನೋ ಪ್ರಿಪೇರ್ ಮಾಡ್ತಿದ್ದಾಳೆ. ಅಣ್ಣ ಇಲ್ಲ, ಅಣ್ಣ ಡ್ಯೂಟಿಗೆ ಹೋಗಿದ್ದಾರಲ್ಲ. ಸೊ ಇದೊಂದು, ಇಲ್ಲಿ ಟಿ ವಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಹಾಲಲ್ಲಿ ಅಂತ ತೋರಿಸ್ತೇನೆ ಹಾಲ್. ಸೊ ಈ ಕಡೆಯಿಂದ ಬಂದರೆ ಇದೊಂದು ರೂಮ್, ಮಗ್ಳ ರೂಮ್ ಇದು. ಸೊ ಇದು ವಾಶ್ರೂಮ್, ಆ್ಯಂಡ್ ಇದು ನಾಗು ಅವರ ರೂಮ್, ನಾಗುದ್ದು ಬೆಡ್ರೂಮ್. ನಾಗುದ್ದು ಪ್ಯಾಂಟ್ ಕೊಟ್ಟಿದ್ದಾಳೆ ನನಗೆ ನೈಟ್. ನಾನು ಡ್ರೆಸ್ ತಂದಿರಲಿಲ್ಲ, ಜೀನ್ಸ್ ಪ್ಯಾಂಟ್ ಅಲ್ವಾ. ಸೊ ಹಾಗಾಗಿ ಅವಳ ಪ್ಯಾಂಟ್ ಕೊಟ್ಟಿದ್ದಾಳೆ ನನಗೆ. ಇದು ನಾಗುದ್ದು ಬೆಡ್ರೂಮ್. ಇದು ಬಾಲ್ಕನಿ. ಸೊ ಇಲ್ಲಿ ನೋಡಿ, ರೇಷನ್ಗೆ ಗಲಾಟೆ ಆಗ್ತದೆ. ಇದು ರೇಷನ್ಗೆ ಕ್ಯೂ ನಿಂತಿರೋದಂತೆ, ಎಷ್ಟು ದೊಡ್ಡ ಕ್ಯೂ. ಗಲಾಟೆ ಮಾಡ್ತಾ ಇದ್ದಾರೆ ಜನಗಳು. ಹೀರೋಯಿನಿ ನಾಗು ಮಗಳು. ಹಾಯ್ ಮಾಡು ಚಿನ್ನಿ. ನಾಗು ಅಷ್ಟೇ ಹೈಟ್ ಇದ್ದಾಳೆ. ಏನು, ಹೌದಾ? ಇನ್ನು ನಾಗುನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳಂತೆ, ಕಮಿಂಗ್ ಸೂನ್ ಅಲ್ಲ. ನಾಗು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೇನೆ ನಾನು, ಸಪೋರ್ಟ್ ಮಾಡಿ ಎಲ್ರು. ಇದು ನಾಗುದ್ದು ಫ್ಯಾಮಿಲಿ, ಸ್ವೀಟ್ ಆ್ಯಂಡ್ ಕ್ಯೂಟ್ ಫ್ಯಾಮಿಲಿ. ಅವಾಗ ದಪ್ಪ ಆಗಿದೆಯಲ್ಲ, ಇವಾಗ ಸ್ವಲ್ಪ ಸಣ್ಣ ಆಗಿದೆಯಾ? ಬಿಸಿ ಇದೆಯಾ? ಬರಲ್ವಾ? ಎಲ್ಲ ತಿನ್ಕೊಂಡು ಹೋಗಿ ಬಾ. ಸಕ್ಕತ್ತಾಗಿದೆ. ನಾವು ಮಾಡಿದ್ದೀನಿ ನಾನು.
ನಾನು ಮಾಡಿದ್ದೀನಿ, ತಿನ್ಕೊಂಡು ಹೋಗಿವಂತೆ ಬಾ ಅಂದೆ. ಹ್ಞೂ ತಿಂದು ಪರವಾಗಿಲ್ಲ, ಏನೇನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಿಂತೆ ತಾನೆ, ಬಾ ಹಂಗೆ ತಿನ್ಕೊಂಡು ಹೋಗಿವಂತೆ. ನೋಡಿದ್ನಲ್ಲ ಹಂಗೆ ಚಿಕನ್ ಬಿರಿಯಾನಿ ಇದೆಂತ ನಾವು ರೈತಲ್ಲ ರೈತ ಆ್ಯಂಡ್ ಅದು ತೆಗೆದು ಒಂದು ಸ್ವಲ್ಪ ಅದು ಚಿಕನ್ ಮಸಾಲ ಹಾಂ ಸಖತ್ತಾಗಿದೆ ಮಾತ್ರ ಟೇಸ್ಟು ಟು ಬಿ ಆನೆಸ್ಟ್. ಸೊ ಹೊರಟೆ ನಾನು 12:15 ಆಯಿತು. ಬಾಚಿ ಒಂದು ಬೈ ಮಾಡು ಬಾಯ್. ಸೊ ಚಿನ್ನಿ ಸಂಡೆಲ್ಲ ಮನೆಯಲ್ಲೇ ಇದ್ಲು ಆ್ಯಂಡ್ ನಾವು ಅಲ್ಲಿವರೆಗೂ ಬರ್ತಾಳೆ ನನಗೆ ಸೆಂಡ್ ಆಫ್ ಮಾಡಲಿಕ್ಕೆ. ಖುಷಿ ಆಯ್ತಾ ಬಂದಿದ್ದು? ಸೂಪರ್. ಬಿರಿಯಾನಿ ಚೆನ್ನಾಗಿತ್ತು. ಸೊ ಬಾ ಮನೆಗೆ ಇನ್ನು ಬೈ ಮಾಡು. ಸೊ ಇನ್ನು ಅಣ್ಣ ಮೆಜೆಸ್ಟಿಕ್ಕಲ್ಲಿದ್ದಾನೆ. ಸೊ ಹೋಗ್ತಾನೆ ನಾನು ಆ್ಯಂಡ್ ಹೋಗಿ ಡಾಕ್ಟ್ರನ್ನ ಮೀಟ್ ಆಗಬೇಕು. ಸೊ ಓಕೆ ಬಾಯ್ ಚಿನಿ. ಇವಾಗ ಫುಲ್ ಆ್ಯಕ್ಟಿವ್ ಅಂದು ನಾನು ಹೋಗುದಲ್ಲ ಹಾಗೆ. ಚಿನ್ನಿ ಇದೆ. ಅವಾಗ ರೇಷನ್ಗೆ ಕ್ಯೂ ಇತ್ತಲ್ಲ, ಇನ್ನು ಕೂಡ ಆಗಿದೆ. ಫ್ಲೋರ್ ಟು ಫ್ಲೋರಲ್ಲಿರೋದು. ಓ ಮೈ ಗಾಡ್. ಸೊ ಅಲ್ಲಿವರೆಗೂ ನಾಗು ಡ್ರಾಪ್ ಮಾಡ್ತೇನೆ ಅಂತ ಅಂದ್ಲು. ಸೊ ಹೋಗ್ತಾ ಇದ್ದೀವಿ. ನಾಗುದು ಬುಲೆಟಲ್ಲಿ ಹೋಗ್ತಾ ಇದ್ದೇವೆ ನಾವು. ಸೊ ಹೊರಟೆ ನಾನು. ಬಾಯ್ ನಾಗು, ಜಾಗ್ರತೆ. ಸೊ ಆಟೋದೆಲ್ಲ ಹೋಗುವಂತ ಬಸ್ ಬರುತ್ತೆ, ಬಸ್ ಸ್ಟಿಲ್ ಕಾಯೋಕ್ಕಾಗಲ್ಲ ನನಗೆ. ಲೆಟ್ಸ್ ಗೋ. ಎರಡು 40 ಸೊ ಹೋಗಿ ಬಂದ್ವಿ ನಾವು ಹಾಸ್ಪಿಟಲ್ಗೆ. ಆ್ಯಂಡ್ ನನ್ನ ವಾಶ್ರೂಮ್ಗೆ ಹೋಗಿರೋದು. ಸೊ ಇವಾಗ ಟೈಮ್ ಇದೆ ಅಲ್ವಾ ಇನ್ನು, ಹಾಗಾಗಿ ಇಲ್ಲಿ ಲೂಲು ಮಾರ್ಕೆಟ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗುವ ಅಂತ ಹೇಳ್ದ. ನಾನು ವಾಶ್ರೂಮ್ಗೆ ಹೋಗಿದಂತೆ. ಸೊ ಅಣ್ಣನ ಜೊತೆ ಮಾತಾಡಿ ತುಂಬ ಮನಸ್ಸಾಗುರು ಆಯಿತು. ತುಂಬ ಪರ್ಸ್ನಲ್ ವಿಷಯ ಎಲ್ಲ ಮಾತಾಡಿದ್ವಿ. ನಮ್ಮ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ ಲೂಲು ಮಾರ್ಕೆಟ್, ಲೂಲು ಮಾಲ್. ಸೊ ಒಳಗಡೆ ಬಂದ್ವಿ. ರೋ ಆ್ಯಂಡ್ ಮೀ. ಎಷ್ಟು ದೊಡ್ಡ ಮಾಲ್. I don't know why you left me bleeding. With a broken heart, tell me if I deserve this feeling. I thought that you know that we had something special till you end up all this way. ಇದೊಂದು ತೊಗೊಂಡೆ ನಾನು, ಅದೊಂದು ಜ್ಯೂಸ್. ಇದೊಂದು ಡೇಟ್ಸ್ ತೊಗೊಂಡೆ.
ಬಿಲ್ಲಿಂಗ್ something special till you end up all this way. ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. 3rd ಫ್ಲೋರಿಗೆ ಹೋಗ್ತಾ ಇದ್ದೇವೆ ನಾವು. ಸೊ ಅವನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾನೆ. ಶಾರ್ಟ್ಸ್ ನೋಡ್ತಾ ಇದ್ದಾನೆ ಅವನು. ಒಂಜಿ ಅವೇನೇ ಪತ್ತೊಂದು తీయనా సైజ్ తీయనా ಒಂಜಾವ ರೆಡ್ ದಿತ್ತು ಬ್ರೋ ಒಂದು ವೈಟ್ ಟೀ ಶರ್ಟ್ ನೋಡ್ತಿದ್ದಾನೆ. ಗೈಸ್ ಶಾಪಿಂಗ್ ಬ್ಯಾಗ್ ಆಲ್ರೆಡಿ ಇದೆ ಅಲ್ವಾ. ಸೊ ಸ್ಲಿಂಗ್ ಬ್ಯಾಗ್ ತೊಗೊಂಡೆ ನಾನು. ಬೈ 1 get 1 ಅಂತೆ. ಸೊ ಗೈಸ್ ನಾನು ಇದರಲ್ಲೊಂದು ತೊಗೊಂಡೆ ಆ್ಯಂಡ್ ಇದರಲ್ಲೊಂದು ಸ್ಲಿಂಗ್ ಬ್ಯಾಗ್ ತೊಗೊಂಡೆ. ಝೂಕ್ ಸಿಂಗ್ ಬ್ಲ್ಯಾಕ್ ತೊಗೊಂಡೆ ನಾನು 2. ಸೊ ಬೈ 1 get 1 ಇತ್ತು. ಶಾಪಿಂಗ್ ಆಯಿತು ನಮಗೆ, ಹೊರಟ್ವಿ. ಸ್ವಲ್ಪ ಹೊತ್ತಲ್ಲಿ ಕೂತು ಇವಾಗ ಹೋಗ್ತಾ ಇದ್ದೇವೆ ಮೆಜೆಸ್ಟಿಕ್ ಶಾಪಿಂಗ್. ಇಲ್ಲಿ ಅಂಡರ್ ಗ್ರೌಂಡ್ ಹತ್ರ ಬಂದಿದ್ದೇವೆ ನಾವು, ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್. ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ಮತ್ತೆ ಬಸ್ ಹತ್ತೋದು. Have you forgot all the moments while we were so true? This world was made. ಭರ್ಜರಿ ಶಾಪಿಂಗ್ ಆಯಿತು. ಏನಾದರೂ ತಿನ್ನುವಂತೇಳಿ ಹೋಟ್ಲಿಗೆ ಬಂದಿದ್ದೇವೆ ನಾವು. ಹಾಫ್ ಬಿರಿಯಾನಿ ಆ್ಯಂಡ್ ಕಬಾಬ್ ತೊಗೊಂಡಿದ್ದೇವೆ. ಊಟ ಎಲ್ಲ ಆಯಿತು ನಮ್ಮದು. ಸೊ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡಿ ಮತ್ತೆ ಟೈಮ್ ಆಗಬೇಕಲ್ಲ ಬಸ್ಸಿಗೆ ಹೋಗಲಿಕ್ಕೆ. ಸೊ ಹಾಗಾಗಿ ಶಾಪಿಗೆ ಬಂದಿದ್ದೇವೆ ನಾವು. ಬ್ರದರಲ್ಲಿ ತಗೋತಾ ಇದ್ದಾನೆ, ಅವನಿಗೆ ಶಾಪಲ್ಲಿ ಹಾಕ್ಲಿಕ್ಕೆ ಸ್ಲಿಪ್ಪರ್ ಅಂತೆ. ಸೊ ನಾವು ಕೂತ್ಕೊಂಡಿದ್ದೀವಿ. ಸೊ 7:30 ಆಯಿತು. ನಾನು ಧರ್ಮಸ್ಥಳಕ್ಕೆ ಹೋಗೋದು ಅಂತ ಧರ್ಮಸ್ಥಳ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು ಮತ್ತು ಬ್ರದರ್ ನನ್ನ ಬಿಟ್ಟು ಮತ್ತೆ ಅವನು ಹೋಗ್ತಾನೆ. ಆ್ಯಂಡ್ ಮಂಗಳೂರಿಗೆ ಹೋದರೆ ಮಿಡ್ ನೈಟ್ ಆಗುತ್ತಲ್ಲ, ಮತ್ತು ಅಲ್ಲಿಂದ ಕಲ್ಲಡ್ಕೊ ಹೋಗ್ಲಿಕ್ಕೆ ಬಸ್ ಇಲ್ಲಲ್ಲ. ಸೊ ಹಾಗಾಗಿ ಧರ್ಮಸ್ಥಳಕ್ಕೆ ಡೈರೆಕ್ಟಾಗಿ ಹೋಗುವಂತ, ಮಾರ್ನಿಂಗ್ ರೀಚ್ ಆಗುತ್ತಲ್ವಾ. ಸೊ ಏನು ಪ್ರಾಬ್ಲಮ್ ಇರಲ್ಲ. ಬಸ್ಸಿಗೋಸ್ಕರ ಧರ್ಮಸ್ಥಳ ಬಸ್ ಇದೆ. ಸೀಟು ಖಾಲಿ ಇದೆ. ಬ್ರದರ್ ಹೇಳ್ತಿದ್ದಾನೆ ಪ್ರೈವೇಟಲ್ಲಿ ಹೋಗು ಅಂತ, ಬಟ್ ಫ್ರೀ ಇರಬೇಕಾದ್ರೆ ಯಾಕೆ ಅಲ್ವಾ.
ಹೆಂಚಿನ ಓಕೆ ಬೈ 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 ಹಾಂ ಹಾಂ ಸರಿ ಹ್ಞೂ ಜಾಗ್ರತೆ. ಹೌದಾ, ನಾನಿಲ್ಲಿ ಕೂತ್ಕೊಂಡೆ ಆ್ಯಂಡ್ ಇದನ್ನ ಕೆಳಗಿಟ್ಟಿದ್ದೇನೆ, ಬ್ಯಾಗ್ ಇಟ್ಕೊಂಡಿದ್ದೇನೆ. ಹೌದಾ ಗೈಸ್, ನಾನು ಕೂತೆ ಆ್ಯಂಡ್ 7:30 ಆಗಿದೆ ಇವಾಗ. ಇನ್ನು ಹೊರಡು ಸ್ಟಾರ್ಟ್ ಆಗಲಿಲ್ಲ, ರೀಚ್ ಆಗಬೇಕಾದ್ರೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಆ್ಯಂಡ್ ಕಿವಿದ್ದು ಆಯಿತು ಡಾಕ್ಟರ್ ಹತ್ತೆಲ್ಲ ಮಾತಾಡಿ. ಆ್ಯಂಡ್ ಕಲಬುರ್ಗಿ ಡಾಕ್ಟ್ರಿಗೆ ಹೇಳಿದ್ದಾರೆ ಅವರು. ಸೊ ಅಲ್ಲಿಗೆ ನೋಡಬೇಕು, ಅಮೌಂಟ್ ಎಲ್ಲ ಆಗಬೇಕಲ್ಲ. ಸೊ ಅಮೌಂಟ್ ಎಲ್ಲ ಆದ ನಂತರ ಹೋಗೋದು. ಆ್ಯಂಡ್ ಬ್ರದರ್ ಜೊತೆ ಮಾತಾಡಿ ಸೀರಿಯಸ್ಲಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ನಾನು ಬರಬೇಕಾದ್ರೆ ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ಅಷ್ಟು ಬೇಜಾರಾಗಿತ್ತು ನನಗೆ. ತುಂಬ ಬೇಜಾರಾಗಿತ್ತು ನನಗೆ, ಅದಕ್ಕೆ ವ್ಲಾಗ್ ಮಾಡಿರಲಿಲ್ಲ. ಇವಾಗ ಬ್ರದರ್ ಜೊತೆ ಬಂದು ಮಾತಾಡಿ ನೋಡಿ ತುಂಬ ರಿಲೀಫ್ ಅಂತ ಅನ್ನಿಸ್ತಿದೆ ನನಗೆ. ವಸ್ತಿನೂ ಇಲ್ಲಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಹೇಳ್ಕೊಳ್ಳಿಕ್ಕೆ. ಬಟ್ ಬ್ರದರ್ ಜೊತೆ ಎಲ್ಲನೂ ಹೇಳ್ಕೊಂಡೆ ನಾನು ಮನಸ್ಸು ಬಿಚ್ಚಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಫೀಲ್ ಆಗ್ತಿದೆ. ಸೊ ನಾನು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೇನೆ, ಬಿಕಾಸ್ ಮಂಗಳೂರಿಗೆ ಹೋದರೆ ಮಿಡ್ನೈಟ್ ಹೋದರೆ ಮತ್ತೆ ಕಲ್ಲಡ್ಕಕ್ಕೆ ಹೋಗಲಿಕ್ಕೆ ಬಸ್ ಇಲ್ಲಲ್ಲ, ಹಾಗಾಗಿ. ಸೊ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದೆ, ನನ್ನ ಉಜಿರೆ ಅಮ್ಮನಿಗೆ. ಊಟನೂ ಮಾಡಿ ಆಯಿತು, ಭರ್ಜರಿಗೆ ಶಾಪಿಂಗ್ ಆಯಿತು. ಕಿವಿದ್ದು ಬಂದದಕ್ಕೂ ಒಂದು ಏನು ರಿಸಲ್ಟ್ ಸಿಕ್ತು, ಎಲ್ಲಿಗೆ ಹೋಗಬೇಕು ಅಂತೇಳಿ ಅವ್ರು ಸಜೆಸ್ಟ್ ಮಾಡಿದ್ರು, ಒಳ್ಳೆ ಡಾಕ್ಟರ್. ಆ್ಯಂಡ್ ತುಂಬ ಅಂದರೆ ತುಂಬ ಅಣ್ಣನ ಜೊತೆ ಮಾತಾಡಿದ್ದೆ ನಾನು, ಪರ್ಸ್ನಲ್ ವಿಷಯ ಎಲ್ಲ. Yeah. So many problems, only one solution, brother. ಸೊ ಗೊತ್ತಿಲ್ಲ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ. ಸೊ ಮಿಡ್ಲಲ್ಲಿ ಏನಾದರೂ ಬ್ರೇಕ್ ಕೊಟ್ಟಾಗ ಶೂಟ್ ಮಾಡ್ತಾನೆ. ಆ್ಯಂಡ್ ಬ್ರದರಿಗೆ ಹೇಳಿದ್ದೀನಿ ಬಸ್ ಸಿಕ್ಕಿದ ಮೇಲೆ ಕಾಲ್ ಮಾಡು ಅಂತೇಳಿ. ಸೊ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಮಾರ್ನಿಂಗ್ವರೆಗೂ ಚಾರ್ಜ್ ಬೇಕಲ್ಲ. ಸೊ ಬಾಯ್, ಗುಡ್ ನೈಟ್, ಟೇಕ್ ಕೇರ್. Change in love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you loved me, I thought that you need me, till you end up all this way. ಗೈಸ್, ಲುಕ್ ಎಟ್ ಲೂಲು ಮಾಲ್. ಆಫ್ಟರ್ನೂನ್ ಬಂದಿದ್ವಲ್ಲ, ಅದೇ ಮಾಲ್. Good morning, ಮಾರ್ನಿಂಗ್ ಗೈಸ್. ನಾನು ಬಂದೆ ಮನೆಗೆ. ಸೊ 3:45 ಧರ್ಮಸ್ಥಳಕ್ಕೆ ರೀಚ್ ಆಗಬೇಕಾದ್ರೆ 3:20 ಆಗಿತ್ತು. ಸೊ ಕೂದಲೆಲ್ಲ ಒಟ್ರೆಶ್ ಆಗಿದೆ. ಆ್ಯಂಡ್ ಇದೊಂದು ಶಾಲ್ ಮಾತ್ರ ತೊಗೊಂಡು ಹೋಗಿದ್ದು ನಾನು. ಚಳಿಗೆ ತುಂಬ ಯೂಸ್ ಆಯಿತು. ಉಜಿರೆ ಜಾತ್ರೆದ 100 ರೂಪೀಸ್ ಶಾಲ್. ಸೊ ಫುಲ್ಲು ವಾಮಿಟ್ ಮಾಡೋರಿದ್ದಿದ್ದು ಬಸ್ಸಲ್ಲಿ, ಅದನ್ನ ನೋಡಿ ಒಂಥರ ಆಗ್ತಿತ್ತು ನನಗೆ. ಸೊ ಬೇಗನೆ ರೀಚ್ ಆಯಿತು. ಆ್ಯಂಡ್ ಮೊಬೈಲಲ್ಲಿ ಒಂದೇ 1% ಚಾರ್ಜ್ ಇರೋದು. ಫಸ್ಟ್ ನಾನು ಚಾರ್ಜಿಗೆ ಹಾಕ್ತಾನೆ. ಆ್ಯಂಡ್ ಇವಾಗ ಮಲ್ಕೊಂಡು ಅವಳು ಎಷ್ಟೊತ್ತಿಗೆ ಎದ್ದೇಳ್ತೇನೆ ಅಂತ ಗೊತ್ತಿಲ್ಲ. ನಾಗೋಗಿ ಬ್ರದರಿಗೆಲ್ಲ ರೀಚ್ ಆದಂಥ ಮೆಸೇಜ್ ಮಾಡಿದೆ. ಆ್ಯಂಡ್ ಇಷ್ಟೊತ್ತಿಗೆ ಕಾಲ್ ಮಾಡೋಕ್ಕೆ ಹೋಗಲ್ಲ, ಯಾರಿಗೆ ಮಲಗಿರ್ತಾರಲ್ಲ, ಸುಮ್ಮನೆ ಎಂತಕ್ಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ. ಆ್ಯಂಡ್ ಏನು ತೊಗೊಂಡೆ, ಡಾಕ್ಟ್ರ್ ಏನಂದರು ಅಂದರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.